ಬಂದ್ಬಿಟ್ಲೆ ಇದು ಸ್ಪೀಸೀಸ್ ಎಲ್ಲ ಹೆಂಗಿರ್ತಾವು ಅದು ಏನಂತ ಗೊತ್ತೇ ಇದ್ದಿದ್ದಿಲ್ಲ. ಸರ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದು ಅನಿಮಲ್ಸ್ ಹೆಂಗಿತ್ತು ಅನ್ನೋದು ಗೊತ್ತಿದ್ದಿದ್ದಿಲ್ಲ ನಮ್ಗೆ. ಅವು ಹೆಂಗೆ ಬರ್ತಾಕವು ಬಾರ್ನಕ್ಕವು, ಅದು ಹೆಂಗೆ ಡೆತ್ ಅದ್ರದ್ದು ಆರ್ಗನ್ಸ್ ಹೆಂಗಂತ ಎಲ್ಲ ಹೇಳ್ಕೊಟ್ರು. ಮತ್ತು ಇಲ್ಲಿ ಬ್ರೈನ್ ಎಲ್ಲ ನೋಡಿದ್ವಿ ನಾವು, ಆ್ಯಕ್ಚುಲಿ ಬ್ರೈನ್ ಅದು ನೋಡಿದ್ದಿಲ್ಲ. ಮತ್ತು ರೀಪ್ರೊಡಕ್ಷನ್ ಅದು ಹೆಂಗಾಗುತ್ತೆ ಅನ್ನೋದು ತಿಳ್ಕೊಂಡ್ವಿ, ಎಗ್ಸ್ ಅದು ಹೆಂಗೆ ಗ್ರೋ ಆಕ್ಕವ ಅನ್ನೋದು ತಿಳ್ಕೊಂಡ್ವಿ. ಮತ್ತು ಏನೋ ಬೇರೆನೋ ಫೀಲ್ ಅನ್ನಿಸ್ಲಿ ಬಂದಾಗ ಅಲ್ಲಿ ಕೆಮಿಕಲ್ಸ್ ಎಲ್ಲ ಅದ್ರೊಳಗೆ ಹಾಕಿಟ್ಟಿದ್ರಲ್ಲ ಅವೆಲ್ಲ ನೋಡಿದ್ವಿ. ಲಿಜಾರ್ಡ್ಸ್ ನೋಡಿದ್ವಿ, ಬರ್ಡ್ಸ್ ನೋಡಿದ್ವಿ, ಟೈಪ್ಸ್ ಆಫ್ ಅನಿಮಲ್ಸ್ ಮತ್ತು ಸ್ಕೆಲ್ಟನ್ಸ್ ಎಲ್ಲ ನೋಡಿದ್ವಿ. ಥ್ಯಾಂಕ್ ಯು. Myself Pallavi Jagdish Ammanava. I am from Belgaum district. I came to Dharwad to study and time. Today our English sir and maths miss came here to see the museum. We see lot of things from the museum. We don't know how museum is there. I have seen in past many museums, but I have not seen many things from like this museum. I have not saw like a baby, that 7 months baby, 6 months, like 3 months. Skeletons, different kinds of species I have not seen in my past, and snakes. The sir give information about many things, species, and we can keep this species from many for several years, and this is useful for many angles. Thank you. ನನ್ನ ಹೆಸರು ಕಿರಣ್. ನಾನು ಕಲಬುರಗಿ ಡಿಸ್ಟ್ರಿಕ್ಟಿಂದ ಬಂದಿದ್ದು. ಸಿದ್ದೇಶ್ವರ ಕ್ಲಾಸಸ್ ಕೇಸರಿ ಮ್ಯೂಸಿಯಂ ಬಂದಿದ್ದೀವಿ. ಎಲ್ಲ ಪ್ರಾಣಿ ಬಗ್ಗೆ ತಿಳ್ಕೊಂಡಿವು. ಮತ್ತು ಅದು ಆನೆ 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 ಬುರುಡೆ ಮತ್ತು ವಿಧ ವಿಧ ಪ್ರಾಣಿಗಳನ್ನು ನೋಡಿದ್ದೇವೆ. ನಾನು ಲಕ್ಷ್ಮೀ ಕೊಳಗರ ಅಂತ. ನಾನು ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ಮಹಾಲಿಂಗಪುರ ಗ್ರಾಮದಿಂದ ನಾನು ಇಲ್ಲಿ ನಮ್ಮ ಕೋಚಿಂಗ್ ಕ್ಲಾಸಸ್ ಸ್ಟೂಡೆಂಟ್ಸನ್ನು ಕರ್ಕೊಂಡು ಬಂದೆ. ನಾನು ಬಂದ ತಕ್ಷಣ ನನಗೆ ಇಲ್ಲಿ ಫಸ್ಟ್ ನಾನು ಒಂದು ರೌಂಡ್ ನೋಡಿದ ತಕ್ಷಣ ಎಷ್ಟೊಂದು ವೆರೈಟಿ, ನನಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ಪ್ರಾಣಿ ಪಕ್ಷಿ ಇನ್ಸೆಕ್ಟ್ಸ್ ಜೀವಿಗಳನ್ನ ನಾವಿಲ್ಲಿ ನೋಡ್ತಾ ಹೋದ್ವಿ. ಆಮೇಲೆ ನಮ್ಗೆ ನವೀನ್ ಪ್ಯಾಟಿ ಸರ್ ಅವ್ರು ಬಂದು ಪ್ರತಿಯೊಂದು ಜೀವಿಯ ಅದ್ರ ಮೂಲ ಹಿಡ್ಕೊಂಡು ಅದ್ರ ಸಾವಿನ ಕೊನೆ ತನ ಇದು ಹೆಂಗೆ ಹುಟ್ಟು, ಅದರ ಉಪಯೋಗಗಳೇನು, ಅದು ಹೆಂಗೆ ಸಾಯ್ತದ, ಇದರ ಪ್ರಭೇದ ಯಾವುದು, ಅದರ ವಂಶ ಯಾವುದು ಅಂತೇಳಿ ಪ್ರತಿಯೊಂದು ಸೈಂಟಿಫಿಕ್ ಆಗಿ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ಕೊಟ್ರು. ಅದರೊಂದಿಗೆ ನಾವು ಎಷ್ಟೋ ಮೂಢನಂಬಿಕೆಗಳನ್ನ ಇಟ್ಕೊಂಡಿದ್ವಿ. ಈ ಪಕ್ಷಿ ಹಿಂಗೆ, ಈ ಪ್ರಾಣಿ ಹಿಂಗೆ, ಈ ಪಕ್ಷಿಯ ಜೀವಿತಾವಧಿ ಇದು, ಮತ್ತು ಎಷ್ಟೋ ಪ್ರಾಣಿಗಳ ಬಗ್ಗೆ ನಾವು ಕೆಲವೊಂದಿಷ್ಟು ಮೂಢನಂಬಿಕೆಗಳನ್ನ ಇಟ್ಕೊಂಡಿದ್ವಿ. ಆ ಪ್ರತಿಯೊಂದು ಮೂಢನಂಬಿಕೆಯನ್ನ ಹೋಗಲಾಡಿಸಿದ್ರು ನಮ್ಮ ನವೀನ್ ಸರ್. ಇದು ಮೂಢನಂಬಿಕೆ, ರಿಯಲ್ ಫ್ಯಾಕ್ಟ್ ಇದು. ಸೈಂಟಿಫಿಕ್ ಆಗಿ ಪ್ರತಿಯೊಂದು ಜೀವಿಯ ಪಕ್ಷಿಯ ಜೀವನದ ಬಗ್ಗೆ ನಮಗೆ ಇವತ್ತು ಈ ದಿನದಲ್ಲಿ ಮಿನಿಮಮ್ ಒಂದು 2 hour, ಒಂದು 2 ಗಂಟೆಯಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಯ ಜೀವಿಯನ್ನು ಅದನ್ನು ತೋರಿಸ್ತಾ ಇದ್ರ ಸ್ಪೆಷಾಲಿಟಿ ಇದು ಅಂತ ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ತಿಳಿಸಿಕೊಟ್ಟಂತಹ ನವೀನ್ ಸರ್ಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಮ್ಯೂಸಿಯಂ ಇಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ತದ. ಪ್ರತಿಯೊಂದು ನಾವು ಜೀವಿಯನ್ನ ಒಂದೇ ಜಾಗದಲ್ಲಿ ಎಷ್ಟೋ ಅನ್ಕೌಂಟೇಬಲ್, ಹೌದಾ, ಪ್ರೆಸೆಂಟ್ ಮಿನಿಮಮ್ ಮೋರ್ ದೆನ್ 2000 ಜೀವಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ನಮಸ್ಕಾರ. ಸಿದ್ದೇಶ್ವರ ಕ್ಲಾಸ್ನ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತು ನಮ್ಮ ಜಿಯಾಲಜಿ ಮ್ಯೂಸಿಯಂ ಕರ್ನಾಟಕ ಯೂನಿವರ್ಸಿಟಿ ಯಾವ ರೀತಿ ಇವೆಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡಿದ್ದಾರೆ, ಅವುಗಳ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಥವಾ ಆಹಾರ ಪದ್ಧತಿ ಹೇಗಿರ್ತದೆ, ಅವರ ಜೀವಿತಾವಧಿಯನ್ನು ನಮ್ಮ ನವೀನ್ ಪ್ಯಾಟಿನಿಯರ್ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಮಕ್ಕಳಿಗೆ ಸಮಗ್ರವಾದಂತಹ ಒಂದು ಪುಸ್ತಕ ಓದೋದಕ್ಕಿಂತಲೂ ಒಂದು ನಿಜವಾದ ಪ್ರಾಣಿಗಳನ್ನು ನೋಡಿದಂಥ ಖುಷಿಯಾಗಿದೆ. ಅದು ಮುಂದೆ ಈ ಬರುವಂಥ ಪೀಳಿಗೆಗೆ ಇವೆಲ್ಲ ಉಳಿಯುವ ಸಲುವಾಗಿ ಅವರೆಲ್ಲ ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದ ಹೇಳ್ತೀನಿ. ನಮ್ಮ ಸಂಸ್ಥೆ